ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈಗಾಗಲೇ ಈ ಬಜೆಟ್ನಲ್ಲಿ 56,432 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಒಂದು ಘೋಷಣೆಯನ್ನ ಮಾಡಿದ್ದು, ಈ ಬಜೆಟ್ ಬಹಳ ಮುಖ್ಯವಾದ ಬಜೆಟ್ ಆಗುತ್ತೆ ಮತ್ತು ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಬಜೆಟ್ ಮೇಲೆ 100% ಕ್ವಶನ್ಗಳಿರ್ತವೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಸಂಪೂರ್ಣ ಬಜೆಟ್ ಅನ್ನ ಕವರ್ ಮಾಡೋ ಪ್ರಯತ್ನ ಮಾಡಿದ್ವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಇರ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2026 ಮಾರ್ಚ್ನಲ್ಲಿ ಮಂಡಿಸಿದ ಬಜೆಟ್ 2026-27ನೇ ಸಾಲಿನ ಕರ್ನಾಟಕದ ಬಜೆಟ್ ಇದು ಎಷ್ಟನೆಯ ದಾಖಲೆ ಬಜೆಟ್ ಆಗಿದೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಎಷ್ಟನೇ ಬಜೆಟ್ ಆಗಿದೆ? ಸರಿಯಾದ ಉತ್ತರ 17ನೇ ಬಜೆಟ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದಂತಹ 17ನೇ ಬಜೆಟ್ ಆಗಿದೆ. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತಹ ವ್ಯಕ್ತಿ ಇವರು. ವಜುಭಾಯಿ ವಾಲಾವನ್ನ ಬಿಟ್ರೆ ಬೇರೆ ರಾಜ್ಯ, ಇಡೀ ಭಾರತದಲ್ಲಿ ವಜುಭಾಯಿ ವಾಲಾ ಅವ್ರನ್ನ ಬಿಟ್ರೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯ ಅವರು ದಾಖಲೆಯನ್ನು ಬರೀತಾರೆ. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ ಮುಖ್ಯಮಂತ್ರಿ ಇವರು. ಯಾವಾಗ ಮಂಡನೆ ಆಯ್ತು ಕೇಳಿದ್ರೆ ನಿನ್ನೆ, ಅಂದ್ರೆ ಮಾರ್ಚ್ 6ರಂದು ಮಂಡನೆ ಆಯಿತು. ನೋಡಿ, 2025-26ಕ್ಕೆ ಹೋಲಿಸಿದ್ರೆ, ಅಂದ್ರೆ ಕಳೆದ ಸಾಲಿಗೆ ಹೋಲಿಸಿದ್ರೆ 26ಕ್ಕೆ ಹೋಲಿಕೆ ಮಾಡಿದ್ರೆ ಈ ಸರಿಯ ಬಜೆಟ್ ಗಾತ್ರ ಎಷ್ಟು ಹೆಚ್ಚಿತ್ತು ಕೇಳಿದ್ರೆ 13.3% ಅಷ್ಟು ಹೆಚ್ಚಳ ಆಗಿದೆ. ಹಾಗಾದ್ರೆ 2025-26ರಲ್ಲಿ ಎಷ್ಟಿತ್ತು ಕೇಳಿದ್ರೆ ಬಜೆಟ್ನ ಮೊತ್ತ 3,95,307 ಕೋಟಿ ರೂಪಾಯಿ ಇತ್ತು ಕಳೆದ ಸಾಲಿನಲ್ಲಿ. ಈ ಸಾಲಿನ ಬಜೆಟ್ನ ಮೊತ್ತ ಎಷ್ಟು ಕೇಳಿದ್ರೆ 2026-27ನೇ ಸಾಲಿನ ಬಜೆಟ್ನ ಒಟ್ಟು ಮೊತ್ತ ಎಷ್ಟು ಕೇಳಿದ್ರೆ 4,48,004 ಕೋಟಿ ರೂಪಾಯಿ. 4,48,004 ಕೋಟಿ ರೂಪಾಯಿಯಷ್ಟು ಈ ಸಾಲಿನ ಬಜೆಟ್. ಇದು ಕರ್ನಾಟಕ ರಾಜ್ಯದಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಬಜೆಟ್ ಕೂಡ ಹೌದು. 2026ನೇ ಸಾಲಿನ ಬಜೆಟ್ನಲ್ಲಿ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಸಲು ನಿಷೇಧಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಎ, 16 ವರ್ಷ ವಯೋಮಾನದ ಒಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸೋದಂದ್ರೆ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡಲಾಗಿದೆ ಕರ್ನಾಟಕದಲ್ಲಿ. ನೋಡಿ, ಮೊಬೈಲಿಂದ ತುಂಬಾ ಒಂದು ಸಮಸ್ಯೆಗಳು ಉಂಟಾಗುವ ಹಿನ್ನೆಲೆಯಲ್ಲಿ ಅವರ ವಿದ್ಯಾರ್ಥಿ ದೆಸೆಯ ಒಂದು ವಿದ್ಯಾರ್ಥಿಯನ್ನ ಶಿಕ್ಷಣವನ್ನು ಕಲಿಯುವ ಹಿನ್ನಡೆಯಾಗುವ ದೃಷ್ಟಿಯಲ್ಲಿ ಕರ್ನಾಟಕ ಸರ್ಕಾರ ಈ ವರ್ಷ 16 ವರ್ಷದ ಒಳಗಿನ ವಯೋಮಾನದ ಮಕ್ಕಳು ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಬಳಸೋದಕ್ಕೆ ನಿಷೇಧವನ್ನು ಹೇರಿದ್ದಾರೆ. 2026ನೇ ಸಾಲಿನ ಬಜೆಟ್ನಲ್ಲಿ ಉತ್ತರ ಕರ್ನಾಟಕದ ರೇಷ್ಮೆ ಕೃಷಿ ರೈತರಿಗೆ ಸಾರಿಗೆ ಸಹಾಯಧನ ಇದೆಯಲ್ಲ, ಇದು ಕೆಜಿಗೆ 10 ರೂಪಾಯಿಯಿಂದ ಎಷ್ಟು ರೂಪಾಯಿಗೆ ಹೆಚ್ಚಿಸಿದ್ರು? ಸರಿಯಾದ ಉತ್ತರ 20 ರೂಪಾಯಿಗೆ ಹೆಚ್ಚಿಸಿದ್ರು. ನೋಡಿ, ಉತ್ತರ ಕರ್ನಾಟಕದಿಂದ ಯಾಕೆ ಅಂತ ಕೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಗೆ ಹೆಚ್ಚಿನ ಒಂದು ಬೆಲೆ ಸಿಗದೇ ಇರುವ ಕಾರಣಕ್ಕೆ ಇವರು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಅಂದ್ರೆ ರಾಮನಗರದ ಮಾರ್ಕೆಟ್ಗೆ ಬಂದು ಮಾರ್ತಾ ಇದ್ರು. ರಾಮನಗರದ ಮಾರ್ಕೆಟ್ಗೆ ಬಂದು ತಮ್ಮ ರೇಷ್ಮೆಯನ್ನ ಮಾರ್ತಾ ಇದ್ರು. ಹಾಗಾಗಿ ಇವರಿಗೆ 10 ರೂಪಾಯಿಯಿಂದ, ಒಂದು ಕೆಜಿಗೆ 10 ರೂಪಾಯಿಯಿಂದ 20 ರೂಪಾಯಿಗೆ ಸಹಾಯಧನ, ಸಾರಿಗೆ ಸಹಾಯಧನ ಇದೆ, ಸಾರಿಗೆ ಸಹಾಯಧನವನ್ನು ಹೆಚ್ಚಿಸಲಾಗಿದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕೌಶಲ್ಯ ತರಬೇತಿ ಅಕಾಡೆಮಿಗೆ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಉದ್ದೇಶಿಸಲಾಯಿತು? ಸರಿಯಾದ ಉತ್ತರ ಹುಬ್ಳಿ ಮತ್ತು ಧಾರವಾಡದಲ್ಲಿ ಕೌಶಲ್ಯ ತರಬೇತಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ರಲ್ಲ, ಇದರ ಒಂದು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗಾಗಿ ಇಂದಿರಾ ಕ್ಯಾಂಟೀನ್, ಸ್ಟೂಡೆಂಟ್ ಕ್ಯಾಂಟೀನ್ ಅನ್ನು ಮಾಡೋದಕ್ಕೆ ಉದ್ದೇಶಿಸಲಾಗಿದೆ. ಈ ಒಂದು ವಿಷಯಕ್ಕೋಸ್ಕರ 200 ಕೋಟಿ ರೂಪಾಯಿಯನ್ನ 200 ಕೋಟಿ ರು ಮೀಸಲಿಡಲಾಗಿದೆ. ಹಾಗಾದ್ರೆ ಒಟ್ಟು ಎಷ್ಟು ಇಂದಿರಾ ಕ್ಯಾಂಟೀನ್ ಫಾರ್ ಸ್ಟೂಡೆಂಟ್ ನಿರ್ಮಿಸೋದಕ್ಕೆ ಮಾಡಿದ್ದಾರೆ ಕೇಳಿದ್ರೆ 4
ಇಂದಿರಾ ಕ್ಯಾಂಟೀನ್. ಪಂಪ್ಸೆಟ್ಗಳನ್ನು ಸೌರಶಕ್ತಿಗೆ ಬದಲಾಯಿಸುವಂತಹ ಹೊಸ ಯೋಜನೆಯ ಹೆಸರೇನು? ಸರಿ ಉತ್ತರ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಪಂಪ್ಸೆಟ್ಗಳನ್ನು ಸೌರಶಕ್ತಿಗೆ ಬದಲಾಯಿಸಿ ಆ ಮೂಲಕ ಪಂಪ್ಸೆಟ್ಗಳನ್ನು ಕಾರ್ಯನಿರ್ವಹಿಸುವಂತೆ ಮಾಡುವಂಥ ಒಂದು ಹೊಸ ಯೋಜನೆ ಇದು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ಸೊ ಇದು ಏನು ಉದ್ದೇಶ ಏನು ಕೇಳಿದ್ರೆ ಇವಿ ಚಾರ್ಜಿಂಗ್ ಮಾಡುವಂಥದ್ದು ಮತ್ತೆ ಸೌರಶಕ್ತಿಯ ಉತ್ತೇಜನಕ್ಕಾಗಿ ಇವಿ ಚಾರ್ಜಿಂಗ್ ಮತ್ತು ಸೌರಶಕ್ತಿಯ ಉತ್ತೇಜನಕ್ಕಾಗಿ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆಯನ್ನು ಈ ಒಂದು ಬಜೆಟ್ ಅಲ್ಲಿ ಜಾರಿ ಮಾಡಲಾಯಿತು. 2026-22 ಬಜೆಟ್ನಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಯಾರ ಹೆಸರನ್ನ ಇಡಲು ತೀರ್ಮಾನಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಶಾಂತವೇರಿ ಗೋಪಾಲಗೌಡ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿದ್ದು ಸಮಾಜವಾದ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕರಾದಂಥ ಶಾಂತವೇರಿ ಗೋಪಾಲಗೌಡ ಇವರ ಹೆಸರನ್ನ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಇಡೋದಕ್ಕೆ ತೀರ್ಮಾನ ಮಾಡಲಾಯಿತು. ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ IVF ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ IVF ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಲಾಯಿತು. 2026 ಬಜೆಟ್ನಲ್ಲಿ ಸುಸ್ಥಿರ ಕೃಷಿಯನ್ನು ಹೆಚ್ಚಿಸಲು ರಾಗಿ ಕೃಷಿಯನ್ನು ಬೆಂಬಲಿಸಲು ರೂಪಿಸಿದ ಪರಿಸರ ಸ್ನೇಹಿ ಉಪಕ್ರಮದ ಹೆಸರೇನು? ರಾಗಿ ಕೃಷಿಯನ್ನು ಬೆಂಬಲಿಸೋದಕ್ಕೆ ರೂಪಿಸಲಾದಂತಹ ಪರಿಸರ ಸ್ನೇಹಿ ಉಪಕ್ರಮದ ಹೆಸರೇನು? ಸರಿಯಾದ ಉತ್ತರ ವಸುಧಾಮೃತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದರ ವಿಶೇಷತೆ ಏನು ಕೇಳಿದ್ರೆ ಈ ಒಂದು ಉಪಕ್ರಮದ ಮೂಲಕ ಪರಿಸರ ಸ್ನೇಹಿ ನೀರಿನ ಸಮರ್ಪಕ ಬಳಕೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಟೆಕ್ನಾಲಜಿಯನ್ನು ಬಳಸುವಂಥದ್ದು ಈ ವಸುಧಾಮೃತ ಎನ್ನುವಂತಹ ಪರಿಸರ ಸ್ನೇಹಿ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದನ್ನ ರಾಗಿ ಕೃಷಿಯನ್ನು ಬೆಂಬಲಿಸೋದಕ್ಕೆ ಈ ಒಂದು ಉಪಕ್ರಮವನ್ನು ಯೋಜಿಸಲಾಯಿತು. 2026-22 ಬಜೆಟ್ನಲ್ಲಿ ದೇವದಾಸಿ ಮಕ್ಕಳ ಶಿಕ್ಷಣಕ್ಕಾಗಿ ಎಷ್ಟು ಕೋಟಿ ರು ಹಂಚಿಕೆ ಮಾಡಲಾಯಿತು? ಅವರ ಶಿಕ್ಷಣಕ್ಕಾಗಿ ಸರಿ ಉತ್ತರ 5 ಕೋಟಿ ರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಒಂದು ಯೋಜನೆ ಅಡಿಯಲ್ಲಿ ದೇವದಾಸಿ ಮಕ್ಕಳಿಗೋಸ್ಕರ ಚೇತನ ಯೋಜನೆ ಮತ್ತು ಧನಶ್ರೀ ಯೋಜನೆ ಅಂತೇಳಿ ಚೇತನ ಯೋಜನೆ ಮತ್ತು ಧನಶ್ರೀ ಯೋಜನೆ ಈ ಎರಡು ಯೋಜನೆಗಳ ಮೂಲಕ ವಿಶೇಷವಾಗಿ ದೇವದಾಸಿ ಮಕ್ಕಳ ಶಿಕ್ಷಣಕ್ಕಾಗಿ ಫಲಾನುಭವಿಗಳಿಗೆ 30,000ದಿಂದ ಸಹಾಯಧನ 30,000ದವರೆಗೆ ಕೊಡ್ತಾ ಇದ್ರು. ಈ ಬಜೆಟ್ನ ನಂತರ 45,000ದವರೆಗೆ ಹೆಚ್ಚಿಸಲಾಯಿತು ಈ ಸಹಾಯಧನವನ್ನು. ಇದಕ್ಕೋಸ್ಕರ 5 ಕೋಟಿ ರು ಮೀಸಲು ಇಡಲಾಯಿತು. 2026 ಬಜೆಟ್ನಲ್ಲಿ ಶಕ್ತಿ ಯೋಜನೆಗೆ ಮೀಸಲು ಇಡಲಾದ ಹಣ ಎಷ್ಟು? ಎಂದಿನಂತೆ 5 ಪ್ರಮುಖ ಗ್ಯಾರಂಟಿಗಳು ಇದ್ದವಲ್ಲ, ಈ ಗ್ಯಾರಂಟಿಗಳಿಗೆ ಹಣವನ್ನು ಮೀಸಲಿಡಲಾಯಿತು. ಅದರಲ್ಲಿ ಶಕ್ತಿ ಯೋಜನೆಗೆ ಎಷ್ಟು ಹಣವನ್ನು ಮೀಸಲು ಇಡಲಾಯಿತು ಕೇಳಿದ್ರೆ 5,300 ಕೋಟಿ ರು. ಶಕ್ತಿ ಯೋಜನೆ ಅಂದ್ರೆ ಗೊತ್ತಿದೆ ನಿಮಗೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಎರಡ್ 2026-22 ಬಜೆಟ್ನಲ್ಲಿ ಈ ಕೆಳಗಿನ ಯಾರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರ ಸ್ಥಾಪಿಸಲು ತೀರ್ಮಾನಿಸಲಾಯಿತು? ಸರಿ ಉತ್ತರ UR ಅನಂತಮೂರ್ತಿ. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತ UR ಅನಂತಮೂರ್ತಿ ಅವರ ಹೆಸರಿನಲ್ಲಿ
ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ತೀರ್ಮಾನಿಸಲಾಯಿತು. ಅಧ್ಯಯನ ಕೇಂದ್ರ UR ಅನಂತಮೂರ್ತಿ ಅವರ ಹೆಸರಿನಲ್ಲಿ. ಹಾಗೇನೆ ನಾ ಡಿಸೋಜ ಅವರ ಒಂದು ಕಾದಂಬರಿ ಇತ್ತು. ಕಾದಂಬರಿ ಹೆಸರು ಕೊಳಗ ಅಂತ. ಸೊ ಈ ಕಾದಂಬರಿಯನ್ನ ನಾಟಕ ರೂಪಕ್ಕೆ ರೂಪಾಂತರಿಸಿ ನಾಡಿನಾದ್ಯಂತ, ಕರ್ನಾಟಕದಾದ್ಯಂತ ಈ ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ತೀರ್ಮಾನಿಸಲಾಯಿತು. ಗೇಣಿ ರೈತರಿಗೆ ಸಂಬಂಧಪಟ್ಟಂತ ಒಂದು ನಾಟಕ ಇದು, ನಾ ಡಿಸೋಜ ಅವರ ಕೊಳಗ. ಇದನ್ನ ನಾಡಿನಾದ್ಯಂತ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ಚಿಂತಿಸಲಾಯಿತು. 2026 ಬಜೆಟ್ನಲ್ಲಿ ಕೆಳಗಿನ ಯಾವ ಭಾಷಾ ಅಕಾಡೆಮಿ ಸ್ಥಾಪಿಸಲು ಉದ್ದೇಶಿಸಲಾಯಿತು? ಸರಿ ಉತ್ತರ ಹವ್ಯಕ ಭಾಷಾ ಅಕಾಡೆಮಿ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ಮಲೆನಾಡು ಭಾಗಗಳಲ್ಲಿ ಹವ್ಯಕ ಬ್ರಾಹ್ಮಣರು ಮಾತನಾಡುವಂತಹ ಹವ್ಯಕ ಭಾಷೆಗೆ ಒಂದು ಭಾಷಾ ಅಕಾಡೆಮಿಯನ್ನು ಮಾಡೋದಕ್ಕೆ ತೀರ್ಮಾನಿಸಲಾಗಿತ್ತು. ಈ ಹಿಂದೆ ಕರ್ನಾಟಕದಲ್ಲಿ ತುಳು ಭಾಷಾ ಅಕಾಡೆಮಿ, ಕೊಂಕಣಿ ಭಾಷಾ ಅಕಾಡೆಮಿ ಕೂಡ ಇತ್ತು. ಇದು ಕೂಡ ಗಮನಿಸಿ. 2026-27 ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಹೆಸರಿನಲ್ಲಿ ತಾಯಂದರಿಗೆ ಬಿಸಿ ಬೇಯಿಸಿದ ಊಟ ನೀಡೋದಕ್ಕೆ ಯೋಜಿಸಲಾಯಿತು? ಸರಿ ಉತ್ತರ ಮಾತೃಪೂರ್ಣ ಯೋಜನೆಯ ಮೂಲಕ. ಮಾತೃಪೂರ್ಣ ಯೋಜನೆ ಮೂಲಕ. ಇದರ ವಿಶೇಷತೆ ಏನು ಕೇಳಿದ್ರೆ, ಅಂಗನವಾಡಿಗಳಲ್ಲಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಬಿಸಿ ಊಟವನ್ನು ನೀಡುವಂಥದ್ದು, ಬಿಸಿ ಊಟವನ್ನು ನೀಡುವಂಥ ಯೋಜನೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಗರ್ಭಿಣಿಯ ಸ್ತ್ರೀಯರು ಮತ್ತು ಬಾಣಂತಿ ಸ್ತ್ರೀಯರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವುದಕ್ಕೋಸ್ಕರ ಈ ಒಂದು ಯೋಜನೆ ಹೆಸರು ಮಾತೃಪೂರ್ಣ ಯೋಜನೆ. 2026 ಕರ್ನಾಟಕ ಬಜೆಟ್ನ ಗಾತ್ರ ಎಷ್ಟು? ಸರಿ ಉತ್ತರ 4,48,004 ಕೋಟಿ ರೂಪಾಯಿ. ಇದು ಗಾತ್ರ. ಹಾಗಾದ್ರೆ ಕರ್ನಾಟಕದ ಬಜೆಟ್ನಲ್ಲಿ ಮುಖ್ಯವಾಗಿ ಯಾವ್ಯಾವುದಕ್ಕೆ ಹಣವನ್ನು ಮೀಸಲು ಇಡಲಾಯಿತು ಕೇಳಿದ್ರೆ, ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಹಣವನ್ನು ಮೀಸಲಿಡಲಾಯಿತು. ಈ ವರ್ಷದವರೆಗಿನ ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಮೀಸಲಿಟ್ಟಂತ ಬಜೆಟ್ ಅಂತ ಹೆಸರುವಾಸಿ ಆಯ್ತು. ಇದು 47,224 ಕೋಟಿ ರೂಪಾಯಿ ಕೇವಲ ಶಿಕ್ಷಣಕ್ಕೋಸ್ಕರ ಮೀಸಲಿಡಲಾಯಿತು. ನಂತರ ನಾವು ನೋಡ್ತಾ ಹೋದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ 34,929 ಕೋಟಿ ರೂಪಾಯಿ ಮೀಸಲಿಡಲಾಯಿತು. ನಂತರ ಇಂಧನ ಇಲಾಖೆಗೆ 29,947 ಕೋಟಿ ರೂಪಾಯಿಯನ್ನು ಮೀಸಲು ಇಡಲಾಯಿತು. ಪ್ರಮುಖವಾಗಿ ನಾವು ಪ್ರಮುಖ ಆಯ್ಕೆಗಳನ್ನು ನೋಡ್ತಾ ಹೋದ್ರೆ, ಮೊದಲಿಗೆ ಶಿಕ್ಷಣ, ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ನಂತರ ಇಂಧನ ಇಲಾಖೆಗೆ ಈ ಒಂದು ಹಣವನ್ನು ಮೀಸಲು ಇಡಲಾಯಿತು. 2026 ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ಶೈಕ್ಷಣಿಕ ಮತ್ತು ಸಾಮಾಜಿಕ ದಬ್ಬಾಳಿಕೆಯನ್ನು ತಡೆಗಟ್ಟೋದಕ್ಕೆ ರೋಹಿತ್ ವೇಮುಲಾ ಕಾಯ್ದೆ ಜಾರಿಗೆ ತರಲಾಯಿತು? ಸರಿ ಉತ್ತರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ದಬ್ಬಾಳಿಕೆಯನ್ನು ತಡೆಗಟ್ಟೋದಕ್ಕೋಸ್ಕರ ರೋಹಿತ್ ವೇಮುಲಾ ಆಕ್ಟ್ ಅನ್ನ ಜಾರಿಗೆ ತರಲಾಯಿತು, ಅದನ್ನ ನಿಯಂತ್ರಣ ಮಾಡೋದಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ 10 ಕೋಟಿ ರು ವೆಚ್ಚದಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನ, ಈ ಲೈಬ್ರರಿಯನ್ನ ಸ್ಥಾಪಿಸೋದಕ್ಕೆ ಉದ್ದೇಶಿಸಲಾಗಿದೆ? ಇದು ಈ ಲೈಬ್ರರಿ. ಸರಿಯಾದ ಉತ್ತರ ಬೆಂಗಳೂರು ಮತ್ತು ಧಾರವಾಡ ಎರಡೂ ಕೂಡ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿಜಿಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಹಾಗೆಯೇ ಬಸವ ಕಲ್ಯಾಣದಲ್ಲಿ ಖಾಸಗಿ ವಚನ ವಿಶ್ವವಿದ್ಯಾಲಯ, ಖಾಸಗಿ ವಚನ ವಿವಿಗೋಸ್ಕರ 25 ಎಕರೆ ಭೂಮಿಯನ್ನು ಕಾಯ್ದಿರಿಸಲಾಯಿತು. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಅಂಶ.
ಬಸವ ಕಲ್ಯಾಣದಲ್ಲಿ ಖಾಸಗಿ ವಚನ ವಿಶ್ವವಿದ್ಯಾಲಯದ ಸ್ಥಾಪನೆಗಾಗಿ 25 ಎಕರೆ ಭೂಮಿಯನ್ನು ಕಾಯ್ದಿರಿಸಲಾಯಿತು. 2026ರ ಕರ್ನಾಟಕ ಬಜೆಟ್ನಲ್ಲಿ ಎಷ್ಟು KPS ಶಾಲೆಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ? ಸರಿಯಾದ ಉತ್ತರ 800 KPS ಶಾಲೆಗಳು. ಸೊ ಈ 800 KPS ಶಾಲೆಗಳನ್ನು ತೆರೆದಕ್ಕೋಸ್ಕರ ಮೀಸಲಿಟ್ಟ ಹಣ ಎಷ್ಟು ಕಳೆದ್ರೆ 390 ಕೋಟಿ ರೂಗಳು. ಹಾಗೆಯೇ ಈ ಒಂದು ಬಜೆಟಲ್ಲಿ PU ಮಕ್ಕಳಿಗೆ, ಪದವಿ ಪೂರ್ವ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ನೀಡೋದಕ್ಕೆ ತೀರ್ಮಾನಿಸಲಾಯಿತು. ಏನು ಹೈಸ್ಕೂಲ್ವರೆಗೆ 1ನೇ ಕ್ಲಾಸಿಂದ 10th ಫ್ರೀ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ರಲ್ಲ, ನಂತರ ಮುಂದಿನ ವರ್ಷದಿಂದ PU ಮಕ್ಕಳಿಗೆ ಕೂಡ ಉಚಿತ ಪಠ್ಯಪುಸ್ತಕವನ್ನು ನೀಡುವಂಥ ಒಂದು ತೀರ್ಮಾನ ಮಾಡಲಾಯಿತು. ಇನ್ನು 15,000 ಶಿಕ್ಷಕರ ನೇಮಕಾತಿಗೆ 15,000 ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್, ಹಸಿರು ನಿಶಾನೆಯನ್ನು ನೀಡಲಾಯಿತು. 2026-27ರ ಕರ್ನಾಟಕ ಬಜೆಟ್ನಲ್ಲಿ ಕೆಳಗಿನ ಯಾವ ತಾಲೂಕನ್ನು ಸಾವಯವ ಕೃಷಿ ತಾಲೂಕು, ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ, ಮಾಡಲು ತೀರ್ಮಾನಿಸಲಾಯಿತು? ಸರಿ ಉತ್ತರ ಪಾಂಡವಪುರ. ಮಂಡ್ಯದ ಪಾಂಡವಪುರ ತಾಲೂಕನ್ನು ಸಾವಯವ ಕೃಷಿ ತಾಲೂಕನ್ನಾಗಿ ಮಾಡಲು ತೀರ್ಮಾನಿಸಲಾಯಿತು. ಆ ಮೂಲಕ ಸಾವಯವ ಕೃಷಿಗೆ ಉತ್ತೇಜನ, ಸಾವಯವ ಕೃಷಿ ಪದ್ಧತಿಗೆ ಉತ್ತೇಜನ ನೀಡಲಾಯಿತು. ಉತ್ತೇಜನ ನೀಡಲಾಯಿತು. 2026ರ ಕರ್ನಾಟಕ ಬಜೆಟ್ನಲ್ಲಿ ಕೆಳಗಿನ ಯಾವ ಕ್ಷೇತ್ರಕ್ಕೆ ಅತಿ ಹೆಚ್ಚು ಹಣವನ್ನು ಮೀಸಲು ಇಡಲಾಗುವುದು? ಸರಿಯಾದ ಉತ್ತರ ಸಾಲ. ಸಾಮಾನ್ಯವಾಗಿ ನಾವು ಸೆಂಟ್ರಲ್ ಬಜೆಟ್ ನೋಡಿದಾಗಲೂ ಕೂಡ ಸಾಲದ ಮರುಪಾವತಿಗಾಗಿ ಅತಿ ಹೆಚ್ಚು ಹಣವನ್ನು ಮೀಸಲಿಡ್ತೀವಿ. ಸೊ ಸಾಲದ ಮರುಪಾವತಿಯ ನಂತರ ಇತರೆ ಸಾಮಾನ್ಯ ಸೇವೆಗಳಿಗೆ, ನಂತರ ಇತರೆ ಆರ್ಥಿಕ ಸೇವೆಗಳಿಗೆ, ಶಿಕ್ಷಣಕ್ಕೆ, ಕೃಷಿಗೆ, ನೀರಾವರಿಗೆ, ಇವಕ್ಕೆಲ್ಲವನ್ನು ಕೂಡ ಹಣವನ್ನು ಮೀಸಲು ಇಡಲಾಗುತ್ತೆ. ಇನ್ನೊಂದು ಪ್ರಮುಖ ಅಂಶ ಇದೆ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಬರುವಂತಹ ಆದಾಯ, ಈ ಬಜೆಟ್ನ ಆದಾಯದ ಮೂಲವನ್ನು ನೋಡ್ತಾ ಹೋದರೆ ಬಹಳ ಪ್ರಮುಖವಾಗಿ ನೋಟ್ ಮಾಡ್ಕೊಳ್ಳಿ. ರಾಜ್ಯ ತೆರಿಗೆಯಿಂದ 49%, ಬಂಡವಾಳ ಸ್ವೀಕೃತಿ ಮತ್ತು ಸಾಲದಿಂದ 29%, ಕೇಂದ್ರದ ತೆರಿಗೆಯ ಪಾಲು 14%, ಕೇಂದ್ರದ ಅನುದಾನ 4%, ಹಾಗೆಯೇ ರಾಜ್ಯ ತೆರಿಗೆಯೇತರ ಆದಾಯ, ತೆರಿಗೆಯೇತರ ಆದಾಯ 4%. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. 2025-26ರಲ್ಲಿ ಕರ್ನಾಟಕ ಸಾಧಿಸಿದ GSDP ಬೆಳವಣಿಗೆ ದರ ಎಷ್ಟು? ಸರಿಯಾದ ಉತ್ತರ 8.1%. ಸ್ನೇಹಿತರೆ, ಇದು ಕರ್ನಾಟಕ ಬಜೆಟ್ 2026-27ಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.